ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ರೊಟ್ಟಿ ಮತ್ತು ಮಲೆನಾಡಿನ ಸುಪ್ರಸಿದ್ಧವಾದ ಕೆಸುವಿನ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ. ಇದನ್ನು ಬೇರೆ ಸೈಡ್ ಅವರು ತಿಂದಿದಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಇದು ಮಲೆನಾಡು ಕಡೆ ಅಂತೂ ತುಂಬ ಫೇಮಸ್. ಅದರಲ್ಲೂ ಅಚ್ಚ ಮಲೆನಾಡಲ್ಲಂತೂ ಬಿಡೋವಂಥ ಈ ಸೊಪ್ಪು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಮನೆಗಳಲ್ಲೂ ಸಹ ಹಾಕೋಬೋದು. ಇದನ್ನು ನಮ್ಮನೇಲಿ ನಾವು ಅದರದ್ದು ಗೆಡ್ಡೆ ತಂದುಬಿಟ್ಟು ಹಾಕ್ಕೊಂಡಿದ್ದೀವಿ. ನೀವು ಆಲ್ಮೋಸ್ಟ್ ಬೇರೆ ಸೊಪ್ಪೆಲ್ಲ ತಿಂದಿರ್ಬೋದು, ದಂಟಿನ ಸೊಪ್ಪು ಅದೆಲ್ಲ. ಅದು ಆ ಪಲ್ಯನೂ ಕೂಡ ಚೆನ್ನಾಗಿರುತ್ತೆ. ಬಟ್ ಈ ಸೊಪ್ಪು ಎಲ್ಲ ಸೊಪ್ಪಿಗಿಂತನೂ ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲು ತಂದಾಗ ನಾವು ಇದನ್ನು ನೀಟಾಗಿ ಈ ಥರ ಒರೆಸ್ಕೋಬೇಕು. ಅದರಲ್ಲಿ ಏನಾದ್ರು ಧೂಳು ಏನಾದರೂ ಇದ್ದರೆ ಕ್ಲೀನ್ ಆಗಲಿ ಅಂತ. ನೆಕ್ಸ್ಟ್ ಅದನ್ನು ಈ ಥರ ಸಣ್ಣ ಸಣ್ಣದಾಗಿ ಒಂದೊಂದು ಪೀಸ್ ಕಟ್ ಮಾಡ್ಕೊಬಿಟ್ಟು ಇದನ್ನು ನೀಟಾಗಿ ಈ ಥರ ಗಂಟು ಕಟ್ಕೋಬೇಕು. ಅದನ್ನು ನೀಟಾಗಿ ಅದನ್ನು ನೀಟಾಗಿ ಉಜ್ಜಿಬಿಟ್ಟು ಕೈಯಲ್ಲಿ ಗಂಟು ಕಟ್ಕೊಂಡ್ರೆ ನೀಟಾಗಿ ಟೇಸ್ಟಿಯಾಗಿ ಬರುತ್ತೆ ತುಂಬ. ಇಲ್ಲ ಈ ಥರ ಕಟ್ಟೋಕ್ಕೆ ಬರೋಲ್ಲ ಅನ್ನೋರು ಕಟ್ ಮಾಡಿನೂ ಸಹ ಹಾಗೆ ಮಾಮೂಲಿ ಸೊಪ್ಪೆಲ್ಲ ಕೊಯ್ಯೋ ಥರ ಕಟ್ ಮಾಡಿ ಸಹ ಪಲ್ಯ ಮಾಡ್ಬೋದು. ಈ ಥರ ಗಂಟು ಕಟ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇದ್ರ ದಂಟು ಏನಿರುತ್ತೆ ಸೊಪ್ಪಿಂದು ಅದನ್ನು ಸಹ ನೀಟಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲಿರುವಂಥ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡಿಕೊಂಡು ಇದನ್ನು ನೀಟಾಗಿ ತೊಳೆದ್ಬಿಟ್ಟು ನೀರಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಈ ಸೊಪ್ಪು ಸ್ವಲ್ಪ ಗಟ್ಟಿ ಇರುತ್ತೆ ಮಾಮೂಲಿ ದಂಟು ಸೊಪ್ಪುಗಳಿಗಿಂತ ಕಂಪೇರ್ ಮಾಡಿದ್ರೆ. ಹಾಗಾಗಿ ಇದನ್ನು ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಬೇಯಿಸೋಕ್ಕೆ ಹಾಕಬೇಕಾದ್ರೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೋಬೇಕು. ನೆನೆಸಿಟ್ಟಿರುವಂಥ ಹುಣಸೆ ಹಣ್ಣಿನ ರಸ, ಚೆನ್ನಾಗಿ ಹುಣಸೆ ಹಣ್ಣಿನ ರಸ ಹುಳಿ ಹಾಕಬೇಕಾಗುತ್ತೆ. ಇಲ್ಲಾಂದರೆ ಅದು ಸ್ವಲ್ಪ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ನೆಕ್ಸ್ಟು ಅದು ಒಂದು 4 ವಿಷಲ್ ಅಷ್ಟು ಹೊಡೆಸ್ಕೋಬೇಕಾಗುತ್ತೆ. ಚೆನ್ನಾಗಿ ಬೇಯಬೇಕದು ಸೊಪ್ಪು. ಬೇಯೋದು ಸ್ವಲ್ಪ ಕಷ್ಟ, ಅದು 4 ವಿಷಲ್ ಸಾಕಾಗುತ್ತೆ. ನೆಕ್ಸ್ಟ್ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕೋಬೇಕು, ಒಗ್ಗರಣೆಗೆ ಹಾಕೋ ಥರ. ನೆಕ್ಸ್ಟು ಸ್ವಲ್ಪ ಮೆಣಸಿನ್ಕಾಯಿ, ಎಲ್ಲ ಖಾರದ ಪುಡಿನೂ ಹಾಕೋಬೋದು. ಈ ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಇಷ್ಟನ್ನು ಹಾಕೋಬೇಕು. ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಸೊಪ್ಪು ಸ್ವಲ್ಪ ಹೀಟು ಅಂತ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಕೊಡೋದಿಲ್ಲ, ಹೀಟ್ ಅಂತ ಹೇಳ್ತಾರೆ. ಬಟ್ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಬೇರೆ ದಂಟು ಸೊಪ್ಪು ಅದೆಲ್ಲ ತಿನ್ನೋದೇ ತಂಪು ಅಂತ, ಸೊಪ್ಪನ್ನ ತಂಪು ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿನ್ನೋದು. ಈ ಸೊಪ್ಪು ಸ್ವಲ್ಪ ಹೀಟ್ ಅಂತ ಜಾಸ್ತಿ ಜನ ಇದನ್ನು ತಿನ್ನಲ್ಲ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಇದನ್ನು ಸ್ವಲ್ಪ ಈ ಥರ ಸುಲಿಯೋ ಕಾಳಲ್ಲಿ ಹಾಕಿ ಬೇಯಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸುಲಿಯೋ ಕಾಳು ಜೊತೆ ಸೊಪ್ಪಿನ ಪಲ್ಯ ತಿಂತಾ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಗ್ಗರಣೆ ಹಾಕಬೇಕಾದ್ರೆ ಬೆಳ್ಳುಳ್ಳಿ ಒಂದು 4ರಿಂದ 5 ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿನೇ ಮೇಯ್ನಾಗಿ ತುಂಬ ಟೇಸ್ಟ್ ಬರೋದು, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಸೊಪ್ಪೆಲ್ಲ ಹಾಕಾದ್ಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೋಬೇಕು. ಖಾರ ಏನು ಆ್ಯಡ್ ಮಾಡ್ಕೊಳ್ಳೋ ನೆಸೆಸಿಟಿ ಇರಲ್ಲ, ಖಾರದ ಪುಡಿ ಎಲ್ಲ ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಧನಿಯಾ ಪುಡಿ ಅದನ್ನು ಏನು ನೆಸೆಸಿಟಿ ಇರಲ್ಲ. ಇದು ತುಂಬ ಹಾಗೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅಷ್ಟನ್ನು ಹಾಕಿ ನೋಡ್ಬೋದು ಇದು ಯಾವ ಥರ ಬಂದಿದೆ ಅಂತ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇಲ್ಲಿ ಏನಾದರೂ ಉಪ್ಪು ಎಲ್ಲ ನೋಡಿಕೊಂಡು, ಇಲ್ಲ ಬೇಯಿಸ್ಕೋಬೇಕಾದ್ರೂ ಕೆಲವ್ರು ಹಾಕೋತಾರೆ, ಬೇಯಿಸ್ಕೋಬೇಕಾದ್ರೂ ಹಾಕೊಂಡ್ರೂ ಆಗುತ್ತೆ. ಇದನ್ನು ಅಕ್ಕಿ ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಪಲ್ಯ ಯಾವ ಥರ ಬಂದಿದೆ ಅಂತ. ಯಾರೆಲ್ಲ ಈ ಪಲ್ಯ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.